ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕೃಷ್ಣ, ತಮ್ಮ ಇಲಾಖೆಯ ಸಭೆಯ ಸಂದರ್ಭದಲ್ಲಿ ಗೈರು ಹಾಜರಿ ಅಸಮಾಧಾನದ ಸಂದೇಶವನ್ನ ರವಾನೆ ಮಾಡ್ತಾ ಇತ್ತು ಅನ್ನುವಂತ ಒಂದು ಪ್ರಶ್ನೆ ಹುಟ್ಟಾಕಿತ್ತು ಡಿ.ಕೆ. ಶಿವಕುಮಾರ್ ಅವರು. ಈಗ ದೆಹಲಿಯಿಂದ ವಾಪಸ್ ಬಂದ ಬಳಿಕ ಸಂಪುಟ ಸಭೆಯಲ್ಲೂ ಕೂಡ ಸೈಲೆಂಟ್ ಆಗಿದ್ರಂತೆ. ಹಂಪಿ ಉತ್ಸವಕ್ಕೆ ಮತ್ತೊಂದ್ ಕಡೆ ಸಾಧನಾ ಸಮಾವೇಶಕ್ಕೆ ಸಿಎಂ ಜೊತೆ ಹೋಗ್ತಾ ಇಲ್ಲ, ಆದ್ರೆ ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇದು ಅಸಮಾಧಾನದ ಮುಂದುವರೆದ ಭಾಗ ಅನ್ಕೊಬೇಕಾ, ಹೇಗೆ ಅರ್ಥೈಸ್ಕೊಳ್ಬೇಕು? ಖಂಡಿತವಾಗ್ಲೂ ಪೃಥ್ವಿರಾಜ್, ಪವರ್ ಶೇರಿಂಗ್ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಅಸಮಾಧಾನ ಇರುವಂಥದ್ದು ಸ್ಪಷ್ಟ. ಯಾಕಂದರೆ ಇತ್ತೀಚೆಗೆ ಏನು ಬಜೆಟ್ ಪೂರ್ವಭಾವಿ ಸಭೆಯಲ್ಲೂ ಕೂಡ ಅವರು ಭಾಗವಹಿಸಲಿಲ್ಲ. ಅವರ ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಆಗಿರ್ಬೋದು ಮತ್ತು ನಗರಾಭಿವೃದ್ಧಿ ಸಂಬಂಧಪಟ್ಟಂಥ ಇಲಾಖೆಯ ಸಭೆಯಲ್ಲೂ ಕೂಡ ಭಾಗವಹಿಸಬೇಕಾಗಿತ್ತು. ಆದರೆ ಆ ಸಭೆಯಲ್ಲಿ ಗೈರಾಗೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಂದಾದರು. ಆಗ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ನಿಟ್ಟಿನಲ್ಲಿ ಸಿ.ಎಂ ಸಿದ್ದರಾಮಯ್ಯವರು ಪತ್ರವನ್ನು ಕೊಟ್ಟಿದ್ದಾರೆ, ಹೋಗಿದ್ದಾರೆ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಡ್ಯಾಮೇಜ್ ಕಂಟ್ರೋಲ್ ಮಾತಾಡುವಂಥ ಮಾತನ್ನು ಕೂಡ ಆಡಿದರು. ಈಗ ದೆಹಲಿಯಿಂದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲೊಂದು ಕಡೆ ಇವತ್ತು ಬೆಂಗಳೂರಲ್ಲಿ ಬೆಳಗ್ಗೆ 9:30 ಸುಮಾರಿಗೆ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಕಾರ್ಯಕ್ರಮ ಸಮ್ಮೇಳನ ಕಾರ್ಯಕ್ರಮ ಕೂಡ ನಡೀತಾ ಇದೆ ಬೆಂಗಳೂರಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲಿ ಸಿ.ಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ನಂತರವಾಗಿ ಮಧ್ಯಾಹ್ನದ ನಂತರವಾಗಿ ಮುಖ್ಯಮಂತ್ರಿಗಳು ಸಂಜೆ ಏನು ವಿಜಯನಗರ ಜಿಲ್ಲಾ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಅಲ್ಲಿ ಹಂಪಿ ಉತ್ಸವದಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಹೋಗಬೇಕಾಗಿತ್ತು, ಅದು ಪ್ರತ್ಯೇಕವಾಗಿಯೂ ಕೂಡ ಹೋಗಬೇಕಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಈ ಹಿಂದೆ ಏನು ಪವರ್ ಶೇರಿಂಗ್ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಕೊಂಡಂಗೆ ನಡ್ಕೊಳ್ತಾ ಇಲ್ಲ, ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಎಲ್ಲ ಒಂದು ಕಡೆ ಒಂದು ತಟಸ್ಥ ಆದ ಸಂದರ್ಭದಲ್ಲಿ ಇದು ಒಂದು ವಿಚಾರವಾಗಿ ಇತ್ಯರ್ಥ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಏನು ಹೋಗಬೇಕು ನಿಟ್ಟಿನಲ್ಲಿ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಒಂದು ರೀತಿ ಮನಸ್ಥಿತಿಗೆ ಬಂದಿರುವಂಥದ್ದು. ಹಾಗಾಗಿನೇ ಇವತ್ತು ಮುಖ್ಯವಾಗಿ ಮುಖ್ಯಮಂತ್ರಿಗಳ ಜೊತೆ ಹೋಗದೇನೆ ನಾಳೆ ಹಾವೇರಿಯಲ್ಲಿ ನಡೀತಿರತಕ್ಕಂಥ 1000 ದಿನಗಳ ಸರ್ಕಾರ ರಾಜ್ಯ ಸರ್ಕಾರ ಏನು ಪೂರೈಸ್ತಾ ಇದೆ, ಸಾಧನ ಸಮಾವೇಶ ಕೂಡ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯೇಕ ಹೋಗುವಂಥ ನಿಟ್ಟಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮುಂದಾಗಿರುವಂಥದ್ದು. ಆ ಮುಖಾಂತರವಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಆಂತರಿಕ ಸಮರವನ್ನು ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಾರಿರುವಂಥದ್ದು. ಇಲ್ಲ ಒಂದು ಕಡೆ ಈಗಾಗಲೇ ಬಜೆಟ್ ಬಳಿಕವಾಗಿ ಮುಖ್ಯಮಂತ್ರಿ ಪದವಿ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇದ್ರು. ಅದಕ್ಕೆ ಪೂರಕವಾಗಿಯೇ ಅವರ ಸಹೋದರ ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಆಗಿರ್ಬೋದು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ತಂತ್ರಗಾರಿಕೆ ಮುಖಾಂತರವಾಗಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೆ ಬೆಂಬಲವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇದ್ರು. ಈಗ ಬಜೆಟ್ ಅಧಿವೇಶನ ಕೂಡ ನಿಗದಿಯಾಗಿದೆ. ಮಾರ್ಚ್ 6ನೇ ತಾರೀಕು ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಮಾರ್ಚ್ 6ನೇ ತಾರೀಕಿಂದ ಮಾರ್ಚ್ 27ನೇ ತಾರೀಕುವರೆಗೂ ಕೂಡ ಬಜೆಟ್ ಅಧಿವೇಶನ ಕೂಡ ನಡೀತಾ ಇದೆ. ಒಂದು ತಿಂಗಳ ಕಾಲ ಬಜೆಟ್ ಅಧಿವೇಶನ ಆದ ಸಂದರ್ಭದಲ್ಲಿ ಸಹಜವಾಗಿಯೇ ಸಮಯ ಕೂಡ ಸಿಗೋದಿಲ್ಲ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅಧಿಕಾರ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ. ಅದಾದ ನಂತರವಾಗಿ ಚುನಾವಣೆ ಕೂಡ ಎದುರಾಗಬಹುದು, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಮತ್ತೆ ಜಿಬಿಎ ಚುನಾವಣೆ ಕೂಡ ಎದುರಾಗಬಹುದು. ಆಗ ಸಿದ್ಧತೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬಹುದು. ಅಂತಹ ಸಂದರ್ಭದಲ್ಲಿ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಅಧಿಕಾರ ಹೇಗೆ ಸಿಗುತ್ತೆ ಅನ್ನೋ ಒಂದು ಚಿಂತೆಯಲ್ಲಿ ಇರತಕ್ಕಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇದೀಗ ಮುಖ್ಯಮಂತ್ರಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಮುಂದೆ ತಮ್ಮ ನಡೆಯನ್ನು ತರಬೇಕು ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ನಂತರವಾಗಿ ಅದಕ್ಕೋಸ್ಕರವಾಗಿಯೇ ಸಮಯವನ್ನು ಮೀಸಲಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂದುವರೆದ ಭಾಗವಾಗಿ ಮುಖ್ಯಮಂತ್ರಿಗಳ ಮೇಲೆ ಅಸಮಾಧಾನಗೊಳ್ಳೋದ್ರ ಮುಖಾಂತರವಾಗಿ ತಮ್ಮ ಮುಂದಿನ ನಡೆ ಯಾವ ರೀತಿ ನಡೆಯನ್ನು ತರಬೇಕು ನಿಟ್ಟಿನಲ್ಲಿ ಇದೀಗ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ತಮ್ಮ ಗಮನವನ್ನು ಹರಿಸಿರುವಂಥದ್ದು. ಪೃಥ್ವಿರಾಜ್.